ಪತ್ರಕರ್ತರ ಸೋಗಿನಲ್ಲಿ ಶ್ರೀಗಂಧದ ಮರತುಂಡುಗಳನ್ನು ಸಾಗಿಸುತ್ತಿದ್ದ ಊರು ನಕಲಿ ಪತ್ರಕರ್ತನನ್ನು ಹುಕ್ಕೇರಿ ಅರಣ್ಯ ಇಲಾಖೆಯ ಅರಣ್ಯಾಧಿಕಾರಿ ಪ್ರಸನ್ನ ಬೆಲ್ಲದ ನೇತೃತ್ವದಲ್ಲಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಕಾರಿನ ಮೇಲೆ ಮಿಡೆ ಎಂದು ಬರೆಸಿ ಸ್ಮಗ್ಲಿಂಗ್ ಮಾಡುತ್ತಿದ್ದರು. ಖಚಿತ ಮಾಹಿತಿ ಮೇರೆಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದ ಬಳಿ ದಾಳಿ ನಡೆಸಿ 40 kg ಶ್ರೀಗಂಧ ಹಾಗೂ ಕಳ್ಳ ಸಾಗಾಟಕ್ಕೆ ಬಳಸಿದ ಕಾರನ್ನು ಜಪ್ತಿ ಮಾಡಿ ಆರೋಪಿ ಪುಂಡ್ಲಿಕ್ ಭಜಂತ್ರಿಯನ್ನು ವಶಕ್ಕೆ ಪಡೆಯಲಾಗಿದೆ. ಪರಾರಿಯಾದ ನಕಲಿ ಪತ್ರಕರ್ತರು ಊರ ನಕಲಿ ಪತ್ರಕರ್ತ ಸಿಕ್ಕಿಬಿದ್ದಿದ್ದು, ಇನ್ನುಳಿದ ಪತ್ರಕರ್ತರು ಪರಾರಿಯಾಗಿದ್ದಾರೆ. ಪರಸಪ್ಪ ಭಜಂತ್ರಿ ಎಂಬುವರಿಗೆ ಸೇರಿದ ಕಾರಿನಲ್ಲಿ ಪುಂಡ್ಲಿಕ್ ಭಜಂತ್ರಿ ಎಂಬುವರು ನಕಲಿ ಯೂಟ್ಯೂಬ್ ಐಡಿ ಪತ್ತೆಯಾಗಿದೆ. ಇನ್ನು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ದಿನಕ್ಕೆ ನಕಲಿ ಯೂಟ್ಯೂಬ್ ವರದಿಗಾರರ ಹಾವಳಿ ಹೆಚ್ಚಾಗುತ್ತಿದ್ದು, ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈ ಹುಕ್ಕೇರಿ ವಲಯದ ಹುಕ್ಕೇರಿ ಗುಡಸ್ ಭಾಗದಲ್ಲಿ ಒಂದು ಶ್ರೀಗಂಧದ ಬಗ್ಗೆ ಖಚಿತವಾದಂಥ ಮಾಹಿತಿ ಬಂದಿತ್ತು. ಸುಮಾರು ದಿವಸದಿಂದ ಮಾಹಿತಿಯನ್ನು ನಾವು ಅಬ್ಸರ್ವ್ ಮಾಡ್ತಾ ಅದರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಮತ್ತು ಇಡೀ ಹುಕ್ಕೇರಿ ತಾಲೂಕಿನ ವಲಯದ ಎಲ್ಲ ಪ್ರದೇಶಗಳಲ್ಲಿ ಸಹಿತ ನಾವು ವಿಜಿಲೆನ್ಸ್ ಇಟ್ಕೊಂಡು ಅದನ್ನು ಪೆಟ್ರೋಲಿಂಗ್ ಎಲ್ಲ ಮಾಡ್ತಾಯಿದ್ದೀವಿ. ಪರ್ಟಿಕ್ಯುಲರ್ ಆ ದಿವಸ ಮಾತ್ರ ನಮಗೆ ಖಚಿತವಾದಂಥ ಮಾಹಿತಿ ಬಂತು. ಅದನ್ನು ಹುಕ್ಕೇರಿ ವಲಯದ ವಲಯಾಧಿಕಾರಿ ಪ್ರಸನ್ನ ಬೆಲ್ಲದವರ ನೇತೃತ್ವದಲ್ಲಿ ವಿಷ್ಣು ನಾಯ್ಕ ಉಪ ವಲಯಾಧಿಕಾರಿ ಮತ್ತು ರಮಪ್ಪ ಬಲ್ಲಿ ಗಸ್ತ ವನಪಾಲಕ ಇವರೆಲ್ಲರೂ ಸೇರಿಕೊಂಡು ಮತ್ತು ಏಷ್ಯಾಪ್ ಅವರ ಸಹಕಾರದೊಂದಿಗೆ ಈ ಸ್ಯಾಂಡಲ್ ಆಪರೇಷನನ್ನು ಮಾಡಿದರು. ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಅದರಲ್ಲಿ ಸುಮಾರು 40 kg ಅಷ್ಟು ಶ್ರೀಗಂಧ ಸಿಕ್ಕಿದೆ. ಜೊತೆಗೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. 2 ಮಾಲು ಮತ್ತು ವೆಹಿಕಲನ್ನು ಸೀಸ್ ಮಾಡಲಾಗಿದೆ. ಅದರಲ್ಲಿರ್ತಕ್ಕಂಥ ವ್ಯಕ್ತಿ ತಪ್ಪಿಸಿಕೊಂಡು ಓಡುವುದರಿಂದ ಮುಂದಿನ ಹೆಚ್ಚಿನ ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಈ ಶ್ರೀಗಂಧ ಎಲ್ಲಿಂದ ಕಟ್ ಮಾಡಿದ್ದಾರೆ, ಏನು ವಿವರವಾದ ಮಾಹಿತಿಯನ್ನು ತೆಗೆದುಕೊಂಡು ಮುಂದಿನ ಕಾನೂನು ಕ್ರಮಗಳನ್ನು